ವೆಲ್ಕಮ್ ಬ್ಯಾಕ್. ಕ್ವಶನ್ ಏನು ಅಂತ ಅಂದರೆ ಕೌಂಟ್ ಓವೆಲ್ಸ್ ಆ್ಯಂಡ್ ಕಾನ್ಸೊನೆಂಟ್ಸ್ ಇನ್ ಎ ಗಿವನ್ ವರ್ಡ್. ಓಕೆ, ಸೊ ಎಸ್, ಏನು ಮಾಡೋಣ ಹಾಗಿದ್ರೆ ಫಸ್ಟು ಒಂದು ವರ್ಡ್ನ ತಗೊಳ್ಳೋಣ. ಓಕೆ, ವರ್ಡ್ ಈಕ್ವಲ್ ಟು ಸ್ಟ್ರಿಂಗ್ ಅಂತ ತಗೊಳ್ಳೋಣ. ಓಕೆ, ಈಗ ಇದರಲ್ಲಿ ಓವೆಲ್ಸ್ ಎಷ್ಟಿದೆ ಮತ್ತು ಕಾನ್ಸೊನೆಂಟ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಓಕೆ, ಸೊ ಓವೆಲ್ಸ್ ಯಾವುದ್ಯಾವುದು ನಮಗೆ ಗೊತ್ತಿದೆ, ಎ ಇ ಐ ಓ ಯು, ಕರೆಕ್ಟಾ? ಸೊ ಇನ್ನು ಉಳಿದಿದ್ದೆಲ್ಲ ಕಾನ್ಸೊನೆಂಟ್ಸು. ಸೊ ಇವಾಗ ಈ ಇದರಲ್ಲಿ ಸ್ಟ್ರಿಂಗ್ ಅನ್ನೋ ವರ್ಡಲ್ಲಿ ಎಷ್ಟು ಓವೆಲ್ಸ್ ಇದೆ? ಒಂದು ಮಾತ್ರ, ಅದು ಯಾವುದು? ಐ. ಸೊ 1. ಇನ್ನು ಉಳಿದಿದ್ದೆಲ್ಲ ಕಾನ್ಸೊನೆಂಟ್ಸು. ಎಷ್ಟು? 1 2 3 4 5. ಓಕೆ, ಸೊ ಇದನ್ನು ನಾವಿವಾಗ ಕೌಂಟ್ ಮಾಡೋಣ ಮತ್ತು ಪ್ರಿಂಟ್ ಮಾಡೋಣ. ಓಕೆ, ಸೊ ಫಸ್ಟ್ ಏನು ಮಾಡೋಣ, ಇವಾಗ ಓವೆಲ್ಸ್ ಕೌಂಟ್ ಅಂತ ಹೇಳಿ ಒಂದು ವೇರಿಯೇಬಲ್ನ ತೊಗೊಂಡು ಅದನ್ನು 0 ಮಾಡ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಕಾನ್ಸೊನೆಂಟ್ ಕೌಂಟ್ ಈಕ್ವಲ್ ಟು 0. ಓಕೆ, ಸೊ ಫಾರ್ ಕ್ಯಾರ್ ಇನ್ ವರ್ಡ್. ಓಕೆ, ಈ ವರ್ಡನ್ನು ನಾವು ಈ ವರ್ಡಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನ ನಾವು ಚೆಕ್ ಮಾಡ್ತಾ ಹೋಗೋಣ. ಯಾವ ರೀತಿ? ಸೊ ಇಫ್ ಕ್ಯಾರ್ ಈಕ್ವಲ್ ಟು ಎ ಆಗಿದ್ದರೆ, ಆರ್ ಕ್ಯಾರ್ ಈಕ್ವಲ್ ಟು ಇ ಆಗಿದ್ದರೆ, ಆರ್ ಕ್ಯಾರ್ ಈಕ್ವಲ್ ಟು ಐ ಆಗಿದ್ದರೆ, ಆರ್ ಕ್ಯಾರ್ ಈಕ್ವಲ್ ಟು ಓ ಆಗಿದ್ದರೆ, ಆರ್ ಕ್ಯಾರ್ ಈಕ್ವಲ್ ಟು ಯು ಆಗಿದ್ದರೆ, ಎ ಇ ಐ ಓ ಯು ಆಗಿದೆ. ಹೌದಾ? ಸೊ ಅಕಸ್ಮಾತ್ ಇಷ್ಟರಲ್ಲಿ ಯಾವುದೇ ಒಂದು ಆಗಿದ್ರೂ ಕೂಡ ಏನಾಗಲಿ, ಓವೆಲ್ಸ್ ಕೌಂಟು ಈಕ್ವಲ್ ಟು ಓವೆಲ್ಸ್ ಕೌಂಟ್ ಪ್ಲಸ್ 1 ಆಗಲಿ. ಓಕೆ, ಎಲ್ಸ್ ಆಗಿದ್ದಿಲ್ಲ ಅಂತಂದರೆ ಕಾನ್ಸೊನೆಂಟ್ ಕೌಂಟು ಇನ್ಕ್ರಿಮೆಂಟ್ ಆಗಲಿ ಪ್ಲಸ್ 1. ಓಕೆ, ಇವಾಗ ಪ್ರಿಂಟ್ ಮಾಡೋಣ. ಪ್ರಿಂಟ್ ಓವೆಲ್ಸ್ ಕೌಂಟು ಪ್ರಿಂಟ್ ಕಾನ್ಸೊನೆಂಟ್ ಕೌಂಟ್. ಓಕೆ, ಸೊ ಎಸ್, 1 ಮತ್ತು 1 ಓವೆಲ್ ಇದೆ, 5 ಕಾನ್ಸೊನೆಂಟ್ ಇದೆ. ಓಕೆ, ಸೊ ಇವಾಗ ಇನ್ನೊಂದೇನು ಮಾಡೋಣ ಅಂತಂದರೆ ಇದ್ರ ಪಕ್ಕದಲ್ಲೇ ಯಾವುದು ಓವೆಲ್ಲು ಮೀನ್ಸ್ ಓವೆಲ್ಸ್ ಯಾವುದು ಪ್ರಿಂಟ್ ಮಾಡೋಣ, ಕಾನ್ಸೊನೆಂಟ್ ಯಾವುದು ಅದನ್ನು ಪ್ರಿಂಟ್ ಮಾಡೋಣ. ಓಕೆ, ಸೊ ಅದಕ್ಕೆ ಏನು ಮಾಡೋಣ, ಇವಾಗ ಓವೆಲ್ಸ್ ಕ್ಯಾರ್ ಮಾಡೋಣ ಇದನ್ನ. ಓಕೆ, ಯಾವ್ದಾವ್ದು ಇದ್ದಾವೆ? ಸೊ ಇನಿಷಿಯಲಿ ಎಂಟಿ ಇರಲಿ. ಅದೇ ಥರ ಇದನ್ನು ಕೂಡ ಹಾಗೆ ಮಾಡೋಣ. ಓಕೆ, ಕಾನ್ಸೊನೆಂಟ್ ಕ್ಯಾರ್ ಈಕ್ವಲ್ ಟು ಎಂಟಿ ಇರಲಿ. ಸರಿನಾ? ಸೊ ಈಗ ಓವೆಲ್ಸ್ ಕ್ಯಾರ್ ಈಕ್ವಲ್ ಟು ಓವೆಲ್ಸ್ ಕ್ಯಾರ್ ಪ್ಲಸ್ ಕ್ಯಾರ್. ಓಕೆ, ಸೊ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡ್ತಾ ಹೋಗ್ತೀವಲ್ವ, ಹಾಗಾಗಿ ಸೊ ಕಾನ್ಸೊನೆಂಟ್ ಕ್ಯಾರ್ ಈಕ್ವಲ್ ಟು ಕಾನ್ಸೊನೆಂಟ್ ಕ್ಯಾರ್ ಪ್ಲಸ್ ಕ್ಯಾರ್. ಓಕೆ, ಸೊ ಇಲ್ಲೇ ಪಕ್ಕದಲ್ಲೇ ಪ್ರಿಂಟ್ ಮಾಡೋಣ. ಓಕೆನಾ? ಸೊ ಓವೆಲ್ಸ್ ಕ್ಯಾರ್, ಇಲ್ಲಿ ಕಾನ್ಸೊನೆಂಟ್ ಕ್ಯಾರ್. ಸೊ ಕರೆಕ್ಟಾಗಿ ಬಂದಿದೆ. ಹೌದಾ? ಸೊ ಇಲ್ಲಿಗೆ ಮೋಸ್ಟ್ ಇಂದ ಸುಮಾರಷ್ಟು ಕೇಸಸಲ್ಲಿ ಈ ಕ್ವಶನ್ ಮುಗಿಯುತ್ತೆ. ಬಟ್ ವಾಟ್ ಇಫ್ ಒಂದು ಕ್ವಶನ್ನಲ್ಲಿ ಅವ್ರು ನಮಗೆ ಈಗ ಸ್ಟ್ರಿಂಗ್ ಎಟ್ 1 2 3 ಅಂತ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಇವಾಗ ಏನಾಯಿತು, ಈ ಓವೆಲ್ಸ್ಗೆ ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಬಟ್ ಕಾನ್ಸೊನೆಂಟ್ಸಲ್ಲಿ ಏನಾಗುತ್ತೆ, ಈ ಸ್ಪೆಷಲ್ ಕ್ಯಾರೆಕ್ಟ್ರು ಎಟ್ರೇಟ್ ಆಗಿರ್ಬೋದು, ಈ 1 2 3 ಡಿಜಿಟ್ ಆಗಿರ್ಬೋದು, ಇದೆಲ್ಲದೂ ಕೂಡ ಏನಾಗುತ್ತೆ, ಕಾನ್ಸೊನೆಂಟಿಗೆ ಸೇರುತ್ತೆ. ಹೌದಾ? ಸೇರಿದೆ. ಬಟ್ ನಮಗೆ ಸೇರಬಾರ್ದು. ಈ ಎಟ್ 1 2 3 ಅನ್ನೋದೇನಿದೆಯಲ್ಲ, ಇದು ಬರಬಾರ್ದು. ಇದನ್ನು ಬಿಟ್ಟು STRNG ಮಾತ್ರ ಬರಬೇಕು. ಓಕೆ, ಸೊ ಆಮೇಲೆ ಇಲ್ಲಿ ಇನ್ನೂ ಒಂದು ಚೇಂಜಸ್ನ ಮಾಡಬೇಕು. ಏನು ಅಂತಂದರೆ, ಈಗ ಇಲ್ಲಿ ಫಸ್ಟ್ ಲೆಟ್ರು ಕಾನ್ಸೊನೆಂಟ್ ಇದೆ, ಸೊ ನೋ ಪ್ರಾಬ್ಲಮ್. ಓಕೆ, ವಾಟ್ ಇಫ್ ಈ ಸ್ಟ್ರಿಂಗು ಇಂಡಿಯಾ ಆಗಿತ್ತು ಅಂತ ತಗೊಳ್ಳೋಣ. ಈಗ ಆ್ಯಕ್ಚುಲಿ ನಮಗೆ ಈ ಐ ಕೂಡ ಏನು ಓವೆಲ್ಲು. ಹೌದಾ? ಬಟ್ ಅದು ಪ್ರಿಂಟ್ ಆಗ್ತಾ ಇಲ್ಲ. ಯಾಕೆ? ಬಿಕಾಸ್ ಇದು ಅಪ್ಪರ್ ಕೇಸಲ್ಲಿದೆ. ಸೊ ನಾವೇನು ಮಾಡ್ಬೋದು, ಅದಕ್ಕೆ ಇವಾಗ ಇಲ್ಲೇ ಡಾಟ್ ಲೋವರ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿಬಿಟ್ರೆ
ಎಲ್ಲದೂ ಕೂಡ ಲೋವರ್ ಫಂಕ್ಷನ್ ಆಗಿಬಿಡುತ್ತೆ. ಮೀನ್ಸ್ ಇವಾಗ ಇಂಡಿಯಾ ಅನ್ನೋದು ಯಾವ ರೀತಿ ಆಗಿದೆ, ಈ ರೀತಿ ಆಗಿದೆ. ಓಕೆ, ಸೊ ಎಸ್, ಇವಾಗ ಇದು ಕರೆಕ್ಟ್ ಆಯಿತು. ಓಕೆ, ಅವಾಗಲೇ ಹೇಳಿದ್ದಕ್ಕೆ ಬರ್ತೀನಿ. ಇವಾಗ ಇಂಡಿಯಾ ಎಟ್ 1 2 3 ಅಂತ ತಗೊಳ್ಳೋಣ. ಓಕೆ, ಇವಾಗ ಏನಾಗ್ತಾ ಇದೆ, ಅಗೈನ್ ಕಾನ್ಸೊನೆಂಟ್ ಒಳಗಡೆ ಇವೆಲ್ಲ ಕೂಡ 1 2 3 ಎಟ್ ರೇಟು ಎಲ್ಲದೂ ಕೂಡ ಪ್ರಿಂಟ್ ಆಗ್ತಾ ಇದೆ. ಸೊ ಇದನ್ನು ಯಾವ ರೀತಿ ತಪ್ಪಿಸೋದು, ಯಾವ ರೀತಿ ತಪ್ಪಿಸೋಣ ಅಂತ ಅಂದರೆ, ಇಲ್ಲಿ ಎಲ್ಸ್ ಸ್ಟೇಟ್ಮೆಂಟ್ ಬದಲು ಏನು ಮಾಡೋಣ, ಎಲಿಫ್ ಹಾಕ್ಬಿಟ್ಟು, ಓಕೆ, ಈ ಕೊಟ್ಟಿರುವಂತಹ ಕ್ಯಾರೆಕ್ಟ್ರು ಇದು ಈಸ್ ಆಲ್ಫಾಬೆಟ್, ಮೀನ್ಸ್ ಇದು ಆಲ್ಫಾಬೆಟ್ ಆಗಿದ್ದರೆ ಮಾತ್ರ ಕಾನ್ಸನೆಂಟ್ ಆಗಲಿ, ಇಲ್ಲ ಅಂತ ಅಂದರೆ ಆಗೋದು ಬೇಡ. ಓಕೆ, ಸೊ ಎಸ್, ಈಗ ನಮಗೆ ಈ @ 1 2 3 ಅನ್ನೋದು ಪ್ರಿಂಟ್ ಆಗ್ತಾ ಇಲ್ಲ. ಓಕೆ, ಸೊ ಈಗ ನಮಗೆ ಪ್ರಾಪರಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಿಂಟ್ ಆಗಿದೆ. ಸೊ ಇದೇ ರೀತಿ ಸ್ಟ್ರಿಂಗ್ಸಲ್ಲಿ ಇನ್ನೂ ಸುಮಾರಷ್ಟು ಫಂಕ್ಷನ್ಸ್ಗಳು ಇದ್ದಾವೆ, ಬಿಲ್ಟ್ ಇನ್ ಫಂಕ್ಷನ್ಸ್ಗಳು, ಡಿಜಿಟ್ಸ್ ಆಗಿರ್ಬೋದು, ಯಾಕೆಂದರೆ ಇದರಲ್ಲಿ ಈಗ ಡಿಜಿಟ್ಸ್ ಕೂಡ ಕಂಟೈನ್ ಆಗಿದೆ. ಓಕೆ, ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದರೆ ಈಸ್ ಡಿಜಿಟ್ ಅಂತ ಹಾಕ್ಕೊಂಡು ಮಾಡಿದ್ರೆ ಆಗತ್ತೆ. ಇದಕ್ಕೆ ಈಸ್ ಆಮೇಲೆ ಈ ಥರ ಸಪೋಸ್ ಈ ಥರ ಇತ್ತು ಅಂತಂದರೆ ಈಸ್ ಸ್ಪೇಸ್ ಈ ಥರ ಎಲ್ಲ ಮಾಡ್ಬೋದು. ಸೊ ಅದಕ್ಕೆ ಅಂತ ಸಪ್ರೇಟ್ ಒಂದು ವೀಡಿಯೋನ ಮಾಡ್ತೀನಿ. ಇದು ಈ ವಿಡಿಯೋದಲ್ಲಿ ಈ ರೀತಿ ಯಾಕೆ ತೋರಿಸಿದಂತಂದರೆ, ಟು ಎನ್ ಎಕ್ಸ್ಟೆಂಟ್ ವಾಟ್ ಇಫ್ ದೇ ಗಿವ್ ದ ಕೇಸ್ ಲೈಕ್ ದಿಸ್. ಓಕೆ, ವಿ ನೀಡ್ ಟು ಕೌಂಟ್ ಓವೆಲ್ಸ್ ಆ್ಯಂಡ್ ಕಾನ್ಸೊನೆಂಟ್ಸ್, ಅದಕ್ಕೋಸ್ಕರ. ಸೊ ಇದಕ್ಕೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು ಓವೆಲ್ಸ್ ಆ್ಯಂಡ್ ಕಾನ್ಸೊನೆಂಟ್ಸ್ಗೆ ಅಂತ ಹೇಳಿ ಈ ರೀತಿ ತೋರಿಸಿದ್ದು. ಸೊ ಇನ್ನು ಮುಂದೆ ನೆಕ್ಸ್ಟ್ ಕ್ವಶನ್ನಲ್ಲಿ ಸ್ಟ್ರಿಂಗ್ ಫಂಕ್ಷನ್ಸ್ ಬಗ್ಗೆನೇ ಸಪ್ರೇಟಾಗಿ ಒಂದು ವೀಡಿಯೋನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.